ಮಾರ್ನಿಂಗ್ ಸ್ಟೂಡೆಂಟ್ಸ್. ಇವತ್ತು ಜರ್ನಲ್ ಎಂಟ್ರೀಸ್ ನಾವು ಜಸ್ಟ್ ಪಾಸ್ ಮಾಡೋಣ ಅಂತ. ಫಸ್ಟ್ ಟ್ರಾನ್ಸಾಕ್ಷನ್ಸ್ಗಳು ಏನೇನವ ನೋಡ್ಕೊಳ್ರಿ. ಜನವರಿ ಫಸ್ಟ್ ಜರ್ನಲೈಸ್ ದ ಫಾಲೋವಿಂಗ್ ಟ್ರಾನ್ಸಾಕ್ಷನ್ಸ್ ಇನ್ ದ ಬುಕ್ಸ್ ಆಫ್ ಮುರಳಿ. ಮುರಳಿ ಅಂತಕ್ಕಂಥವ್ರು ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಲಿಕ್ಕೆ ಆನ್ ದಿ January 1st, 2012 commenced business with cash 1,75,000 and a building 1 lakh. ಇದರ ಅರ್ಥ ಏನಪ್ಪ ಅಂತಂದ್ರೆ ಮುರಳಿ ಈಸ್ ಅ ಓನರ್ ಸ್ಟಾರ್ಟಿಂಗ್ ದ ಬಿಸ್ನೆಸ್ ವಿತ್ ಕ್ಯಾಶ್ ಆಫ್ rupees 1,75,000 and building rupees 1 lakh. Right. ಎರಡನೇ ಟ್ರಾನ್ಸಾಕ್ಷನ್ 2/1/12 goods purchased for cash 75,000. Next, 3rd January sold goods to Ramesh 30,000 and 4th January paid wages 500. Next, 6/1/12 sold goods for cash 10,000. Then 10/1/12 10th January paid trade expenses 700. Next, 12 cash received from Ramesh. ಆಲ್ರೆಡಿ ನೋಡ್ರಿ ಸೋಲ್ಡ್ ಗೂಡ್ಸ್ ಟು ರಮೇಶ್ 30,000 ರೂಪಾಯಿ ನಾವು ಗೂಡ್ಸ್ 3 ಮಾರಾಟ ಮಾಡೀವಿ. ಇವಾಗ ಆನ್ ದಿ 12th January ರಮೇಶ್ ಇಸ್ ಪೇಯಿಂಗ್ 29,500. 30,000 ರೂಪಾಯಿ ಕೊಡಬೇಕಾಗಿತ್ತು, ಜಸ್ಟ್ ಅವ್ನು 29,500 ಕೊಡ್ಲಿಕ್ಕೆ ಉಳಿಕಿದ ರಿಮೈನಿಂಗ್ 5,000 ಟ್ರೀಟೆಡ್ ಆಸ್ ಎ ಡಿಸ್ಕೌಂಟ್ ಅಲೌಡ್. 5 ರೂಪಾಯಿ ನಾವು ಡಿಸ್ಕೌಂಟನ್ನು ಕೊಡ್ಲಿಕ್ಕೆ ಹತ್ತೀವಿ. ಆನ್ 14th January ಗೂಡ್ಸ್ ಪರ್ಚೇಸ್ಡ್ ಫ್ರಮ್ ಸುಧೀರ್ 27,000 ನಾವು ಗೂಡ್ಸ್ ಪರ್ಚೇಸ್ ಮಾಡೀವಿ. ನೆಕ್ಸ್ಟ್ 18th January ಪೇಡ್ ಕಾರ್ಟ್ರೇಜ್ ಎಕ್ಸ್ಪೆನ್ಸಸ್ 1,000. Next 20 January ಡ್ರಾ ಕ್ಯಾಶ್ ಫಾರ್ ಪರ್ಸನಲ್ ಯೂಸ್ 5,000 ಕ್ಯಾಶ್ ಡ್ರಾ ಮಾಡಿದ್ರೆ ಪರ್ಸನಲ್ ಯೂಸ್ ಸಲುವಾಗಿ. ಲೆಟ್ಸ್ ಸ್ಟಾರ್ಟ್. ಇಲ್ಲಿ ಆಲ್ರೆಡಿ ನಾವು ಮಾಡೀನಿ, ಲೆಕ್ಕಗಳನ್ನೆಲ್ಲ ಮಾಡೀನಿ. ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೋತ ಹೋಗ್ತೀನಿ ನಾನು. ಫಸ್ಟ್ ಒನ್ ಏನದ, ನಾವು ಜರ್ನಲ್ ಎಂಟ್ರಿ ಮಾಡಬೇಕಾಗಿತ್ತಪ್ಪ ಅಂದ್ರೆ ಫಸ್ಟ್ ವಿ ಫೈಂಡ್ ಔಟ್ ದ ಅಟ್ಲೀಸ್ಟ್ 2 ಐಟಮ್ಸ್ ಇನ್ ದ ಟ್ರಾನ್ಸಾಕ್ಷನ್ಸ್. 2 ಅಥವಾ 2ಕ್ಕಿಂತ ಹೆಚ್ಚಿಗೆ ನಾವು ಟ್ರಾನ್ಸಾಕ್ಷನ್ಸ್ ಐಟಮ್ಸ್ಗಳೆಲ್ಲ ಹುಡುಕಾಡಬೇಕಲ್ಲ. ಫಸ್ಟ್ ಏನದಲ್ಲಿ ಇನ್ ದ ಫಸ್ಟ್ ಜನವರಿಗೆ cash is a one item, building is another one item, cash one item, building another item. Murali is a owner, he contributing capital to the business. ಅವರು ಕ್ಯಾಪಿಟಲ್ ಕೊಡ್ಲಿಕ್ಕೆ ಬಿಸ್ನೆಸ್ಗೆ ಅದ್ರ ಸಲುವಾಗಿ ನಾವು ಏನು ಮಾಡ್ತೀವಿ, ಅವ್ರದ್ದೊಂದು ಐಟಮ್ ಅಂತ ತಗೊಳ್ತೀವಿ. ಏನು ನಾವು ಇಲ್ಲಿ ಅಂತಂದ್ರೆ ಒಂದು ಕ್ಯಾಶ್, ಇನ್ನೊಂದು ಬಿಲ್ಡಿಂಗ್, ಇನ್ನೊಂದು ಮುರಳಿ. ಫಸ್ಟ್ ನಾವು ಫೈಂಡ್ ಔಟ್ ಮಾಡ್ಕೋಬೇಕು ಐಟಮ್ಸ್. ಕ್ಯಾಶ್ ಇಸ್ ಎ ರಿಯಲ್, ನಿಮ್ಗೆ ಗೊತ್ತದ. ಬಿಲ್ಡಿಂಗ್ ರಿಯಲ್, ಮುರಳಿ ಪರ್ಸನಲ್. ಹೌದಾ? ರೈಟ್. ಕ್ಯಾಶ್ ಇಸ್ ರಿಯಲ್ ಆಸ್ ಪರ್ ದಿ ರಿಯಲ್ ಅಕೌಂಟ್. ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಕ್ಯಾಶ್ ಇಸ್ ಕಮಿಂಗ್ ಇನ್ ಟು ದ ಬಿಸ್ನೆಸ್. ರೈಟ್. ದೇರ್ಫೋರ್ ಕಮ್ಸ್ ಇನ್, ಇದಕ್ಕೆ ನಾವು ಡೆಬಿಟ್ ಮಾಡ್ತೀವಿ. ಬಿಲ್ಡಿಂಗ್ ಆಲ್ಸೋ ಕಮ್ಸ್ ಇನ್, ಬಿಲ್ಡಿಂಗ್ ಆಲ್ಸೋ ಕಮ್ಸ್ ಇನ್, ಇದಕ್ಕೆ ನಾವು ಡೆಬಿಟ್ ಮಾಡ್ತೀವಿ. ಬಾತ್ ಆರ್ ಗಿವಿಂಗ್, ಇವೆರಡು ಯಾರು ಕೊಡ್ಲತ್ತಾರೆ ಇಲ್ಲಿ? ಮುರಳಿ ಕೊಡ್ಲಿಕ್ಕೆ. ಮುರಳಿ ಇಸ್ ಎ ಗಿವರ್, ಗಿವರ್, ಗಿವರ್. ರೈಟ್. ಡೆಬಿಟ್ ವಾಟ್ ಕಮ್ಸ್ ಇನ್, ಡೆಬಿಟ್ ವಾಟ್ ಕಮ್ಸ್ ಇನ್, ಎರಡು ಡೆಬಿಟ್ ಮಾಡ್ತೀವಿ. ಮುರಳಿ ಇಸ್ ಎ ಗಿವರ್, ನಾವು ಕ್ರೆಡಿಟ್ ಮಾಡ್ತೀವಿ. ಕ್ಯಾಪಿಟಲ್ ಕೊಡ್ಲಿಕ್ಕೆ. ಇಲ್ಲಿ ಹಂಗೆ ಜರ್ನಲ್ ಎಂಟ್ರಿ ಪಾಸ್ ಮಾಡ್ತೀವಿ. ಆನ್ ದ ಡೇಟ್ 1/1/2012 ಕ್ಯಾಶ್ ಅಕೌಂಟ್ ಡೆಬಿಟ್, ಬಿಲ್ಡಿಂಗ್ ಅಕೌಂಟ್ ಡೆಬಿಟ್ ಟು ಮುರಳಿ ಅಕೌಂಟ್ ಕ್ರೆಡಿಟ್. ಕ್ಯಾಶ್ 1,75,000, building 1 lakh, total capital contributing by Murali 2,75,000. Right. So narration, big business started with cash and building. Right. Next, ಎರಡನೇದು ಏನದ ನೋಡ್ಕೋಬೇಕು ಈಗ ನಾವು. Second one, second January goods purchased for cash. ಇದರೊಳಗೆ ಮತ್ತೆ ಎರಡು ಐಟಮ್ಸ್ ಕಾಣಬೇಕು. ಒಂದು ಕ್ಯಾಶ್, another one is goods purchased. Goods purchase, another one is cash. As per the dual aspect concept prakara, again we find out at least 2 items. One is a goods purchase, another one is a cash. Goods is a real, right? Cash is a real, right? Both have real account. Which one debit, which one comes in debited, which one goes out credited. Goods purchase, purchase ಮಾಡ್ತಾ goods comes in ಆಗ್ತದ, ಡೆಬಿಟ್ ಮಾಡ್ತೀವಿ. ಅದೇ ರೀತಿ ಕ್ಯಾಶ್ ಗೋಸ್ ಔಟ್ ಆಗ್ತದೆ. ನಾವು ಕ್ಯಾಶ್ ಕೊಡ್ಲಿಕ್ಕೆ ಅವರಿಗೆ, ಅದು ಕ್ಯಾಶ್ ಗೋಸ್ ಔಟ್ ಆಗೋದ್ರಿಂದ ನಾವೇನು ಮಾಡ್ತೀವಿ, ಅದಕ್ಕೆ ಕ್ರೆಡಿಟ್ ಮಾಡ್ತೀವಿ. ಡೆಬಿಟ್ ವಾಟ್ ಕಮ್ಸ್ ಇನ್, ಗೂಡ್ಸ್ ಇಸ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್, ಕ್ಯಾಶ್ ಇಸ್ ಗೋಸ್ ಔಟ್. ದೇರ್ಫೋರ್ ಡೆಬಿಟೆಡ್ ದಿ ಗೂಡ್ಸ್ ಪರ್ಚೇಸ್. ಗೂಡ್ಸ್ ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಕ್ರೆಡಿಟ್. 75,000, 75,000. ನೆಕ್ಸ್ಟ್ ಅದಾದ ನಂತರ 3ನೇ ತಾರೀಕು ಸೋಲ್ಡ್ ಗೂಡ್ಸ್ ಟು ರಮೇಶ್. ರೈಟ್. ಥರ್ಡ್ ಒನ್
ನಾವೇನು ಮಾಡ್ಲಿಕ್ಕೆ ಗೂಡ್ಸು ಮಾರಾಟ ಮಾಡ್ಲಿಕ್ಕೆ ಆಲ್ರೆಡಿ ಪರ್ಚೇಸ್ ಮಾಡಿದ್ವಿ, ಅದರೊಳಗೆ ನಾವು ಗೂಡ್ಸು ರಮೇಶ್ಗೆ ನಾವು ಮಾರಾಟ ಮಾಡ್ಲಿಕ್ಕೆ ಸೋಲ್ಡ್ ಗೂಡ್ಸ್ ಟು ರಮೇಶ್. ಅಗೇನ್ ಮತ್ತೆ ಆಸ್ ಪರ್ ದಿ ಡುವಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಪ್ರಕಾರ ನಾವು ಎರಡು ಐಟಮ್ಸ್ ಕಂಡುಹಿಡಿಬೇಕು. ಅನದರ್ ಒನ್ ಇಸ್ ಸೋಲ್ಡ್ ಗೂಡ್ಸ್, ಅನದರ್ ಒನ್ ಇಸ್ ರಮೇಶ್. ರಮೇಶ್ ನಾವೀಗ ಮುದ್ರಿ ಮಾರಾಟ ಮಾಡಲಿಕ್ಕೆ ಇದ್ರೊಳಗೆ ಫಾರ್ ಕ್ಯಾಶ್ ಅಂತ ಎಲ್ಲಿ ಇಲ್ಲ. ಪರ್ಸನಲ್ ಹೆಸರು ಬಂತಪ್ಪ ಅಂದ್ರೆ ಅಂಡರ್ಸ್ಟುಡ್ ಅದು ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ಅಂತೇಳಿ. ಇಲ್ಲಿ ನಾವು ಫಾರ್ ಕ್ಯಾಶ್ ಅಂತ ಬಂದಿಲ್ಲ, ಇಲ್ಲಿ ಫಾರ್ ಕ್ಯಾಶ್ ಅಂತ ಬಂದಿತ್ತು, ಕ್ಯಾಶ್ ಟ್ರಾನ್ಸಾಕ್ಷನ್ ಆಯಿತು. ಇಲ್ಲಿ ಫಾರ್ ಕ್ಯಾಶ್ ಅಂತ ಬಂದಿಲ್ಲ, ಅದರ ಸಲುವಾಗಿ ನಾವು ಇದು ಕ್ರೆಡಿಟ್ ಟ್ರಾನ್ಸಾಕ್ಷನ್ ತಿಳ್ಕೊತೀವಿ. ಅಂದ್ರೆ ರಮೇಶ್ಗೆ ನಾವು ಮುದ್ರಿ ಮಾರಾಟ ಮಾಡೀವಿ. ರೈಟ್, ನಾವು ಎರಡು ಐಟಮ್ಸ್ ಅನ್ನ ಕಂಡುಹಿಡಿಬೇಕು, ಒಂದು ಸೋಲ್ಡ್ ಗೂಡ್ಸ್, ಇನ್ನೊಂದು ರಮೇಶ್. ಸೋಲ್ಡ್ ಗೂಡ್ಸ್ ಇಸ್ ಅಸೆಟ್, ಅದಕ್ಕೆ ನಾವು ರಿಯಲ್ ತಗೊಳ್ತೀವಿ. ರಮೇಶ್ ಇಸ್ ಎ ಪರ್ಸನ್, ನ್ಯಾಚುರಲ್ ಪರ್ಸನ್. ರೈಟ್, ರಿಯಲ್ ಅಕೌಂಟ್ ಬಂತು, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಸೋಲ್ಡ್ ಮಾಡಿದಾಗ ಗೂಡ್ಸ್ ಗೋಸ್ ಔಟ್ ಆಗ್ತದ. ರೈಟ್, ಗೋಸ್ ಔಟ್ ಆದ್ರೆ ಕ್ರೆಡಿಟ್. ರೈಟ್, ಅದೇ ರೀತಿ ನಾವು ಗೂಡ್ಸ್ಗಳನ್ನು ಮಾರಾಟ ಮಾಡಿದ್ವಿ, ಕ್ಯಾಶ್ ಬಂದಿಲ್ಲಪ್ಪ ಅಂದ್ರೆ ಯಾರಿಗೆ ಮಾರಾಟ ಮಾಡಿರಿ? ಯಾರಿಗೆ ನಾವು ಮಾರಾಟ ಮಾಡಿದ್ರೆ ರಮೇಶ್ ಗೂಡ್ಸ್ ರಿಸೀವರ್. ರಮೇಶ್ ಇಸ್ ಎ ಗೂಡ್ಸ್ ರಿಸೀವರ್. ರೈಟ್, ಪರ್ಸನಲ್ ಅಕೌಂಟ್ ಪ್ರಕಾರ ಡೆಬಿಟ್ ದ ರಿಸೀವರ್, ಡೆಬಿಟ್ ರಮೇಶ್ ನಾವು ಡೆಬಿಟ್ ಮಾಡೀವಿ. ಅದೇ ರೀತಿ ಸೋಲ್ಡ್ ಗೂಡ್ಸ್ ಗೋಸ್ ಔಟ್ ಆಗಿ ಆಸ್ ಪರ್ ದ ರಿಯಲ್ ಅಕೌಂಟ್ ಗೂಡ್ಸ್ ಇಸ್ ಗೋಸ್ ಔಟ್. ನಾವೇನು ಮಾಡ್ತೀವಿ ಅದಕ್ಕೆ ಕ್ರೆಡಿಟ್ ಮಾಡ್ತೀವಿ. ಲೈಕ್ ದಟ್ ರಮೇಶ್ ಅಕೌಂಟ್ ಡೆಬಿಟ್ ಟು ಸೋಲ್ಡ್ ಗೂಡ್ಸ್ ಅಕೌಂಟ್ ಕ್ರೆಡಿಟ್. ರಮೇಶ್ ರಿಸೀವರ್, ಸೋಲ್ಡ್ ಗೂಡ್ಸ್ ಇಸ್ ಗೋಸ್ ಔಟ್. 30,000. ನೆಕ್ಸ್ಟ್ ಬರ್ರಿ 4ನೇ ತಾರೀಕಿಗೆ. ಫೋರ್ತ್ ಒನ್ ಪೇಡ್ ವೇಜಸ್. ವೇಜಸ್ ಅಂದ್ರೆ ಕೂಲಿಗೆ ನಾವು ವೇಜಸ್ ಅಂತ ಕರಿತೀವಿ. ಇಲ್ಲಿ ವೇಜಸ್ ಅನ್ನ ಪೇಡ್ ಮಾಡ್ಯಾರ, ಪೇಡ್ ಅಂತ ಕ್ಯಾಶ್ ಪೇಡ್ ಮಾಡಿರ್ತಾರೆ ವೇಜಸ್ ಅಂತ ಹೇಳಿ. ರೈಟ್, ಈ ಎರಡು ಐಟಮ್ಸ್ ಅಂತ ಹೇಳ್ಬೇಕು, ಒಂದು ವೇಜಸ್ ಅದ, ಇನ್ನೊಂದು ಕ್ಯಾಶ್ ಅದ. ಅಗೇನ್ ವಿ ಫೈಂಡ್ ಔಟ್ ಟೂ ಐಟಮ್ಸ್, ವೇಜಸ್ ಇನ್ನೊಂದು ಕ್ಯಾಶ್. ರೈಟ್, ವೇಜಸ್ ಇಸ್ ಎಕ್ಸ್ಪೆಂಡಿಚರ್, ಕೂಲಿ ಅಂದ್ರೆ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಎಕ್ಸ್ಪೆಂಡಿಚರ್ ಅಂದ್ರೆ ನಾಮಿನಲ್ ಅಕೌಂಟ್ ಬರ್ತದ, ಕ್ಯಾಶ್ ಅಂದ್ರೆ ಅಸೆಟ್ ಅನ್ನೋದು ರಿಯಲ್ ಅಕೌಂಟಿಗೆ ಬರ್ತದ. ರೈಟ್, ಇಲ್ಲಿ ವೇಜಸ್ ಎಕ್ಸ್ಪೆಂಡಿಚರ್ ಅಂದ್ರೆ ನಾಮಿನಲ್ ಅಕೌಂಟ್ ಪ್ರಕಾರ ಡೆಬಿಟ್ ಆಲ್ ಎಕ್ಸ್ಪೆಂಡಿಚರ್. ರೈಟ್, ಇದಕ್ಕೆ ನಾವೇನು ಮಾಡ್ತೀವಿ? ಡೆಬಿಟ್ ಮಾಡ್ತೀವಿ. ಅದೇ ರೀತಿ ಕ್ಯಾಶ್ ಇಸ್ ಎ ರಿಯಲ್. ನಾವು ವೇಜಸ್ ಎಕ್ಸ್ಪೆಂಡಿಚರ್ ಕೊಡ್ಲಿಕ್ಕೆ ಅಂತಂದ್ರೆ ಕ್ಯಾಶ್ ಇಸ್ ಗೋಸ್ ಔಟ್ ಫ್ರಮ್ ಅವರ್ ಬಿಸ್ನೆಸ್, ಗೋಸ್ ಔಟ್. ಅದೇ ರೀತಿ ರಿಯಲ್ ಅಕೌಂಟ್ ಹೇಳ್ರಿ, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಗೋಸ್ ಔಟ್ ಅಂದ್ರೆ ಏನು ಮಾಡ್ತೀವಿ? ಇಲ್ಲಿ ನಾವು ಕ್ರೆಡಿಟ್ ಮಾಡ್ತೀವಿ. ರೈಟ್, ಫಸ್ಟ್ ಒನ್ ಯಾವುದಲ್ಲಿ ಡೆಬಿಟ್, ವೇಜಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಕ್ರೆಡಿಟ್. ವೇಜಸ್ ಎಕ್ಸ್ಪೆಂಡಿಚರ್ ಎಲ್ಲ ಡೆಬಿಟ್ ಮಾಡಿವಿ, ಕ್ಯಾಶ್ ರಿಯಲ್ ಅಕೌಂಟ್ ಅದ ಗೋಸ್ ಔಟ್ ಆಗ್ಯದ, ಅದ್ರ ಸಲುವಾಗಿ ನಾವು ಕ್ರೆಡಿಟ್ ಮಾಡ್ಲಿಕ್ಕೆ. ವೇಜಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಕ್ರೆಡಿಟ್. 500 ನರೇಶನ್ ಬರೀಬೇಕು. ಅದರ ನಂತರ ನೆಕ್ಸ್ಟ್ ಏನದ ನೋಡ್ರಿ. ನೆಕ್ಸ್ಟ್ 6ನೇ ತಾರೀಕು ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್. ಸಿಂಪಲ್. ಅಗೇನ್ ಮತ್ತೆ ಸೋಲ್ಡ್ ಗೂಡ್ಸ್ ಒಂದು ಕ್ಯಾಶ್ ಅಂತ ಕ್ಲಿಯರ್ ಆಗಿ ಕ್ಯಾಶ್ ಅಂತ ಕೊಟ್ಬಿಟ್ರಲ್ಲಿ, ಪರ್ಸನ್ ಹೆಸರು ಕೊಟ್ಟಿಲ್ಲ ಅಲ್ಲಿ. ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್. ಮತ್ತೆ ಎರಡು ಐಟಮ್ಸ್ ಕಂಡುಹಿಡಿಬೇಕು, ಒಂದು ಸೋಲ್ಡ್ ಗೂಡ್ಸ್, ಇನ್ನೊಂದು ಕ್ಯಾಶ್. ಎರಡು ಏನವ? ಗೂಡ್ಸ್ ಇಸ್ ಎ ರಿಯಲ್ ಅಸೆಟ್ ಅದದು, ಕ್ಯಾಶ್ ಇಸ್ ಎ ರಿಯಲ್ ಅದನ್ನು ಅಸೆಟ್ ಅದ. ರೈಟ್, ಸೋಲ್ಡ್ ಮಾಡಿದಾಗ ಗೂಡ್ಸ್ ಏನಾಗ್ತದ? ಕಮ್ಸ್ ಏನಾಗ್ತದ? ಗೋಸ್ ಔಟ್ ಆಗ್ತದ, ಗೋಸ್ ಔಟ್. ರೈಟ್, ಅದೇ ರೀತಿ ಸೋಲ್ಡ್ ಮಾಡಿದಾಗ ಗೂಡ್ಸ್ ಹೋಗ್ತಾವ, ಅಲ್ಲಿ ನಾವು ಏನು ತಗೊಳ್ತೀವಿ? ಕ್ಯಾಶ್ ಇಸ್ ಕಮ್ಸ್ ಇನ್. ರೈಟ್, ಆಸ್ ಪರ್ ದಿ ರಿಯಲ್ ಅಕೌಂಟ್ ಪ್ರಕಾರ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ಯಾಶ್ ಇಸ್ ಕಮ್ಸ್ ಇನ್. ಡೆಬಿಟ್ ಮಾಡ್ತೀವಿ. ಇಲ್ಲಿ ವಾಟ್ ಗೋಸ್ ಔಟ್? ಗೂಡ್ಸ್ ಗೋಸ್ ಔಟ್. ಸೋಲ್ಡ್ ಗೂಡ್ಸ್ ಗೋಸ್ ಔಟ್. ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಸೋಲ್ಡ್ ಗೂಡ್ಸ್ ಅಕೌಂಟ್ ಕ್ರೆಡಿಟ್. 10,000. ಸಿಂಪಲ್ ಇದು. ಅದಾದ ನಂತರ ನೆಕ್ಸ್ಟ್ ಒನ್ ನೋಡೋಣ. ನೆಕ್ಸ್ಟ್ ಒನ್ ಏನದ? ಪೇಡ್ ಟ್ರೇಡ್ ಎಕ್ಸ್ಪೆನ್ಸಸ್. ಏನೋ ಒಂದು ವ್ಯಾಪಾರದ ಖರ್ಚುಗಳು ಪೇಡ್ ಮಾಡಿರೋಂಥವ್ರು, ಸಣ್ಣ ಪುಟ್ಟ ಏನು ಖರ್ಚುಗಳು ಇರ್ತಾವಲ್ಲ, 700 ರೂಪಾಯಿ ಪೇಡ್ ಮಾಡಿರಂತ. ಅದೇ ರೀತಿ ನಾವು ಕಂಡುಹಿಡಿಯಬೇಕು, ಒಂದು ಎಕ್ಸ್ಪೆನ್ಸಸ್ ಟ್ರೇಡ್ ಎಕ್ಸ್ಪೆನ್ಸಸ್, ಇನ್ನೊಂದು ಕ್ಯಾಶ್. ಟ್ರೇಡ್ ಎಕ್ಸ್ಪೆನ್ಸಸ್, ಇನ್ನೊಂದು ಕ್ಯಾಶ್. ಟ್ರೇಡ್ ಎಕ್ಸ್ಪೆನ್ಸಸ್ ಬಂತು. ಎಕ್ಸ್ಪೆನ್ಸಸ್ ಅಂದ್ರೆ ನಾಮಿನಲ್, ಕ್ಯಾಶ್ ಅಂದ್ರೆ ರಿಯಲ್. ರೈಟ್, ನಾಮಿನಲ್ ಅಕೌಂಟ್ ಪ್ರಕಾರ ಎಕ್ಸ್ಪೆಂಡಿಚರ್ ನೀವೇನು ಮಾಡ್ತೀರಿ? ಡೆಬಿಟ್. ಸಿಂಪಲ್, ರೂಲ್ಸ್ ಗೊತ್ತಿದ್ರೆ ಸಾಕು. ಅದೇ ರೀತಿ ಕ್ಯಾಶ್ ಗೋಸ್ ಔಟ್ ಆಗ್ಲಿಕ್ಕೆ. ನೀವು ಟ್ರೇಡ್ ಎಕ್ಸ್ಪೆನ್ಸಸ್ ಕೊಡ್ಲಿಕ್ಕತ್ತೀರಪ್ಪ ಅಂದ್ರೆ ಕ್ಯಾಶ್ ಏನಾಗ್ತದೆ? ಅಲ್ಲಿ ಗೋಸ್ ಔಟ್ ಆಗ್ತದ. ರೈಟ್, ನಾಮಿನಲ್ ಅಕೌಂಟ್ ಪ್ರಕಾರ ಎಕ್ಸ್ಪೆಂಡಿಚರ್ ನೀವು ಡೆಬಿಟ್ ಮಾಡಿದ್ರಪ್ಪ ಅಂದ್ರೆ ಕ್ಯಾಶ್ ಗೋಸ್ ಔಟ್ ಆಗ್ಲಿಕ್ಕೆ. ರಿಯಲ್ ಅಕೌಂಟ್ ಪ್ರಕಾರ ಏನು ಮಾಡ್ತೀರಿ? ಅದಕ್ಕೆ ನೀವು ಕ್ರೆಡಿಟ್. ಫಸ್ಟ್ ನಾವು ಡೆಬಿಟ್ ಬಂದ್ಬಿಡ್ತೀವಿ. ಅಲ್ಲಿ ಏನದ ನೋಡ್ರಿ, ಅಲ್ಲಿ
ಟ್ರೇಡ್ ಎಕ್ಸ್ಪೆನ್ಸಸ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಕ್ರೆಡಿಟ್ 700 ರೈಟ್. ಅದಾದ ನಂತರ ನೆಕ್ಸ್ಟ್ ಕ್ಯಾಶ್ ರಿಸೀವ್ಡ್ ಫ್ರಮ್ ರಮೇಶ್ 29,500. ಆಲ್ರೆಡಿ ನೋಡು ಸೋಲ್ಡ್ ಗೂಡ್ಸ್ ಟು ರಮೇಶ್ 30,000 ರೂಪಾಯಿ ಗೂಡ್ಸ್ ಮಾರಾಟ ಮಾಡಿ ಅದರೊಳಗೆ ಎಷ್ಟು ಕೊಟ್ಟ ನಾವು ಓನ್ಲಿ 29,500 ರೂಪಾಯಿ. ಉಳಿಕಿದ್ದು ಡಿಸ್ಕೌಂಟ್ ಅಂತ ಹೇಳಿಕತ್ತಾನ, ಅದು ಬಿಟ್ಬಿಡ್ಬೇಕಂತ ಹೇಳತ್ತಾನ ಅವನು. 500 ರೂಪೀಸ್ ಅಲವಿಂಗ್ ಡಿಸ್ಕೌಂಟ್. ಅದ್ರ ಸಲುವಾಗಿ ನಾವೇನು ಮಾಡ್ಬೇಕು ಇಲ್ಲಿ ಮತ್ತೆ ಐಟಮ್ಸ್ಗಳು ಕಂಡುಹಿಡಬೇಕು. ಏನೇನು ಬರ್ತವೆ ಇದ್ರೊಳಗೆ? ಕ್ಯಾಶ್ ಒಂದು ಐಟಮ್ ಅದ, ಹೌದು. ಇನ್ನೊಂದು ಯಾವುದಲ್ಲಿ? ರಮೇಶ್, ಹೌದು. ಇನ್ನೊಂದು ಯಾವುದಲ್ಲಿ? ಡಿಸ್ಕೌಂಟ್. ಇದ್ರೊಳಗೆ 3 ಐಟಮ್ಸ್ ಬರ್ತವೆ. 3 ಐಟಮ್ಸ್ಗಳು ಬರ್ಲಿಕ್ಕೆ 3 ಐಟಮ್ಸ್ ಬಂದು ಒಂದು 2ಕ್ಕಿಂತ ಹೆಚ್ಚಿಗೆ ಐಟಮ್ಸ್ ಬಂದು ಅಂದ್ರೆ ಅದಕ್ಕೆ ನಾವು ಕಂಪೌಂಡ್ ಅಂತ ಕರಿತೀವಿ. ಕಾಂಪೌಂಡ್ ಎಂಟ್ರೀಸ್ ಅಂತ ಕರಿತೀವಿ. ಕಾಂಪೌಂಡ್ ಎಂಟ್ರೀಸ್ ಅಂತ ಕರಿತೀವಿ. ನೆಕ್ಸ್ಟ್ ಮುಂದಿನ ಕ್ಲಾಸ್ ಒಳಗೆ ಕಾಂಪೌಂಡ್ ಎಂಟ್ರೀಸ್ ಬಗ್ಗೆ ನೋಡೋಣ. ಫಸ್ಟ್ ಇದ್ರೊಳಗೆ 3 ಐಟಮ್ಸ್ ಅವ. ಒಂದು ಕ್ಯಾಶ್ ಅದ, ಹೌದು. ಇನ್ನೊಂದು ರಮೇಶ್ ಅದ, ಇನ್ನೊಂದು ಡಿಸ್ಕೌಂಟ್ ಅದ, ರೈಟ್. ಈಗ ಕ್ಯಾಶ್ ರಿಯಲ್, ರಮೇಶ್ ಪರ್ಸನಲ್, ಡಿಸ್ಕೌಂಟ್ ನಾಮಿನಲ್. 3 ಒಂದೊಂದು ಬಂದ ನೋಡ್ರಿ. ಪರ್ಸನಲ್ ಅದ, ರಿಯಲ್ ಅದ, ನಾಮಿನಲ್ ಅದ, ರೈಟ್. ಕ್ಯಾಶ್ ಅಸೆಟ್ ಅದಪ್ಪ ಅಂದಾಗ ಕಮ್ಸ್ ಏನಾಗ್ಲಿಕ್ಕತ್ತ, ಗೋಸ್ ಔಟ್ ಆಗ್ಲಿಕ್ಕತ್ತದ. ದುಡ್ಡು ಬರ್ಲತ್ತವ, ಅಮ್ಮ ಕೊಡ್ಲತ್ತಾನ, ಕಮ್ಸ್ ಏನ್. ಯಾರು ಕೊಡ್ಲತ್ತಾರ? ಗೂಡ್ಸು. ರಮೇಶ್ ಕ್ಯಾಶ್ ಯಾರು ಕೊಡ್ಲತ್ತಾರ? ರಮೇಶ್ ಕೊಡ್ಲತ್ತಾನಪ್ಪ ಅಂದ್ರೆ ಏನಾಗ್ತಾನ ಅವನು? ಗಿವರ್ ಆಗ್ತಾನ. ಡಿಸ್ಕೌಂಟ್ ಬಿಸ್ನೆಸ್ಗೆ ಏನಾಗ್ಲಿಕ್ಕತ್ತದ? 30,000 ರೂಪಾಯಿ ಬರಬೇಕು, ಅದರೊಳಗೆ ಓನ್ಲಿ 29,500 ರೂಪಾಯಿ ಬರ್ಲಿಕ್ಕತ್ತದ. 500 ರೂಪಾಯಿ ಕಡಿಮೆ ಬರ್ಲಿಕ್ಕತ್ತದ ಅಂದ್ರೆ ಇದಕ್ಕೆ ಲಾಸ್ ಅಂತ ಕರಿತೀವಿ. 500 ರೂಪೀಸ್ ಲಾಸ್, ರೈಟ್. ಈಗ ಕ್ಯಾಶ್ ಬಂತು, ಕಮ್ಸಿನ್ ಆಯ್ತು. ಕ್ಯಾಶ್ ಕಮ್ಸಿನ್ ಆಯ್ತಪ್ಪ ಅಂದ್ರೆ ಅದಕ್ಕೆ ಏನು ಮಾಡ್ತೀವಿ ನೀವು? ಡೆಬಿಟ್ ಮಾಡ್ತೀವಿ. ಕ್ಯಾಶ್ ಯಾರು ಕೊಡ್ಲಿಕ್ಕತ್ತಾರ? ರಮೇಶ್ ಕೊಡ್ಲಿಕ್ಕತ್ತಾನ. ಕ್ಯೂಆರ್ ಆಗಿತ್ತಂದ್ರೆ ಕ್ರೆಡಿಟ್ ಮಾಡ್ತೀವಿ. ನಾವು ಹೇಳ್ಕೊಂಡ ಪ್ರಕಾರ ಲಾಸ್ ಆಗಿತ್ತಂದ್ರೆ ಡೆಬಿಟ್ ಮಾಡ್ತೀವಿ, ರೈಟ್. ಡೆಬಿಟ್ ಆಲ್ ಎಕ್ಸ್ಪೆಂಡಿಚರ್ ಲಾಸಸ್, ಡೆಬಿಟ್ ವಾಟ್ ಕಮ್ಸ್ ಇನ್, ರೈಟ್. 2 ಡೆಬಿಟ್ ಮಾಡ್ಬೇಕು ನಾವು. 2 ಡೆಬಿಟ್ ಮಾಡಬೇಕಾದ್ರೆ ಒಂದು ಕ್ಯಾಶ್ ಅಕೌಂಟ್ ಡೆಬಿಟ್ ಎಷ್ಟು ಬಂದವು? ಕ್ಯಾಶ್ ನಿಮಗೆ 29,500 ಮಾತ್ರ ಬಂದಾವ. ಅದರೊಳಗೆ ಡಿಸ್ಕೌಂಟ್ ಇನ್ನೊಂದು ಡೆಬಿಟ್ ಅದ. ಅಲ್ಲಿ ಡಿಸ್ಕೌಂಟ್ ಲಾಸ್ ಆಗ್ಯದ. ಎಷ್ಟು ಲಾಸ್ ಆಗ್ಯದ? 500 ರೂಪಾಯಿ ಲಾಸ್ ಆಗ್ಯದ ಅಲ್ಲಿ, ರೈಟ್. 30,000 ರೂಪಾಯಿ ಕೊಟ್ಟಿನ ಅಂತ ಹೇಳತ್ತ ನಾನು. 500 ರೂಪಾಯಿ ಡಿಸ್ಕೌಂಟ್ ಅಂತೇಳಿ 29,500 ರೂಪೀಸ್ ಕೊಟ್ಟಾನ. ಟೋಟಲ್ ಅವ್ನು ಎಷ್ಟು ಕೊಟ್ಟಂಗಾಯ್ತು? 30,000 ರೂಪಾಯಿ ಕೊಟ್ಟಂಗಾಯ್ತು. 29,500 ಕ್ಯಾಶ್ ಕೊಟ್ಟಾನ, ಉಳಿಕಿದ 500 ರೂಪಾಯಿ ಡಿಸ್ಕೌಂಟ್ ಅಂತ ಹೇಳಿಕತ್ತಾನ, ರೈಟ್. ಅದು ಸಲ ಎಂಟ್ರಿ ಹೆಂಗೆ ಬರ್ತದ? ಕ್ಯಾಶ್ ಅಕೌಂಟ್ ಡೆಬಿಟ್, ಡಿಸ್ಕೌಂಟ್ ಅಕೌಂಟ್ ಡೆಬಿಟ್ ಟು ರಮೇಶ್ ಅಕೌಂಟ್. 30,000 ರೂಪಾಯಿ ಕೊಟ್ಟಂಗಾಯ್ತು. 30,000 ರೂಪಾಯಿ ಟೋಟಲ್ ಕೊಟ್ಟಂಗಾಯ್ತು 30,000. ಅದಕ್ಕೆ ಕ್ಯಾಶ್ ಅಕೌಂಟ್ ಡೆಬಿಟ್, ಡಿಸ್ಕೌಂಟ್ ಅಕೌಂಟ್ ಡೆಬಿಟ್ ಟು ರಮೇಶ್ ಅಕೌಂಟ್ ಕ್ರೆಡಿಟ್. ನರೇಶನ್ ಬೀಯಿಂಗ್ ಕ್ಯಾಶ್ ರಿಸೀವ್ಡ್ ಫ್ರಮ್ ರಮೇಶ್ ಅಲೋವಿಂಗ್ ಡಿಸ್ಕೌಂಟ್. ನೆಕ್ಸ್ಟ್ ಅದಾದ ನಂತರ 14ನೇ ತಾರೀಕು ನೋಡೋಣ. 14ನೇ ತಾರೀಕು ಏನದ? 14th ಡೇಟಿಗೆ ಗೂಡ್ಸ್ ಪರ್ಚೇಸ್ಡ್ ಫ್ರಮ್ ಸುಧೀರ್ 27,000. 14ನೇ ತಾರೀಕು ಗೂಡ್ಸ್ ಪರ್ಚೇಸ್ ಮಾಡಿ. ಮತ್ತೆ 2ನೇ ಕೆಲಸ ಏನಪ್ಪ ಅಂತಂದ್ರೆ 2 ಐಟಮ್ಸ್ ಅನ್ನ ಕಂಡುಹಿಡಿಯಬೇಕು. ಇದರೊಳಗೆ ಫಾರ್ ಕ್ಯಾಶ್ ಅಂತ ಬಂದಿಲ್ಲ. ಇದರೊಳಗೆ ಏನದ? ಅಲ್ಲಿ ಓನ್ಲಿ ಪರ್ಸನ್ಸ್ ನೇಮ್ ಅದ. ಗೂಡ್ಸ್ ಪರ್ಚೇಸ್ ಒಂದು ಐಟಮ್ಸ್ ಆದ್ರೆ ಗೂಡ್ಸ್ ಪರ್ಚೇಸ್. ಇನ್ನೊಂದು ಏನದಲ್ಲಿ? ಸುಧೀರ್. ಕ್ಯಾಶ್ ಬಂದಿಲ್ಲಪ್ಪ ಅಂದ್ರೆ ಯಾರಿಗೆ ಉದ್ರಿ ಕೊಟ್ಟಿರಿ ಗೊತ್ತಾಗಬೇಕಲ್ಲ ಅಂತ. ಪರ್ಚೇಸ್ ಮಾಡಿರಿ, ಕಮ್ಸ್ ಇನ್, ಹೌದಲ್ಲ? ಗೂಡ್ಸ್ ಬರ್ತವ, ರೈಟ್. ಯಾರ ಕಡೆಯಿಂದ ಪರ್ಚೇಸ್ ಮಾಡಿರಿ ನೀವು? ಸುಧೀರ್. ನಮ್ಗೆ ಉದ್ರಿ ಕೊಡ್ಲಿಕ್ಕತ್ತಾನ. ಉದ್ರಿ ಕೊಡ್ಲತ್ತನಪ್ಪ ಅಂತಂದ್ರೆ ಪರ್ಸನ್ ಗಿವರ್ ಆಗ್ತಾನ ಅವನು, ರೈಟ್. ಯಾಸ್ ಪರ್ ದಿ ರೂಲ್ಸ್ ಪ್ರಕಾರ ರಿಯಲ್ ಅಕೌಂಟ್ ಹತ್ರ ಡೆಬಿಟ್ ವಾಟ್ ಕಮ್ಸ್ ಇನ್, ಇದಕ್ಕೆ ಡೆಬಿಟ್ ಮಾಡಬೇಕು, ರೈಟ್. ಗಿವರ್ ಸುಧೀರ್ ಗಿವರ್ ಇದ್ರೆ ಏನು ಮಾಡ್ತೀವಿ? ಅದಕ್ಕೆ ಕ್ರೆಡಿಟ್ ಮಾಡ್ತೀವಿ. ಅಲ್ಲಿ ಬರ್ಬಿಡ್ಬೇಕು ಗೂಡ್ಸ್ ಪರ್ಚೇಸ್ ಡೆಬಿಟ್. ಗೂಡ್ಸ್ ಪರ್ಚೇಸ್ ಅಕೌಂಟ್ ಡೆಬಿಟ್ 27,000. ವಿ ಆರ್ ಪರ್ಚೇಸಿಂಗ್ ಫ್ರಮ್ ಸುಧೀರ್ ಕಡೆಯಿಂದ 27,000 ರೂಪಾಯಿ ಸುಧೀರ್ ತಂದಿವಿ. ಗೂಡ್ಸ್ ಪರ್ಚೇಸ್ಡ್ ಫ್ರಮ್ ಸುಧೀರ್. ಗೂಡ್ಸ್ ಬಂತು, ಕ್ಯಾಶ್ ಹೋಗಿಲ್ಲ. ಅದ್ರ ಬದಲಾಗಿ ಸುಧೀರ್ ಅಂತಕ್ಕಂಥ ನಮ್ಗೆ ಉದ್ರಿ ಕೊಟ್ಟಾರ ಅಂತ ಹೇಳ್ತೀವಿ. ನಾವು ಹೆಂಗೆ ಇಲ್ಲಿ ರಮೇಶ್ಗೆ ಉದ್ರಿ ಕೊಟ್ಟಿವಿ, ಅದೇ ರೀತಿ ನಾವು ಏನು ಮಾಡೀವಿ? ಸುಧೀರ್ ಕಡೆಯಿಂದ ಉದ್ರಿ ತೊಗೊಂಡು ಬಂದೀವಿ, ಕ್ರೆಡಿಟ್ ಪರ್ಚೇಸ್ ಮಾಡೀವಿ ನಾವು ಅವ್ರ ಕಡೆಯಿಂದ, ರೈಟ್. ಅದಾದ ನಂತರ ನೆಕ್ಸ್ಟ್ ಏನದಲ್ಲಿ 18 ಪೇಡ್ ಕಾರ್ಡ್ರೇಜ್ ಎಕ್ಸ್ಪೆನ್ಸಸ್. ಸಿಂಪಲ್. ಕಾರ್ಡ್ರೇಜ್ ಎಕ್ಸ್ಪೆನ್ಸಸ್ ಅಂತಂದ್ರೆ ನಾಮಿನಲ್ ಇತ್ತಂದ್ರೆ ಎಕ್ಸ್ಪೆಂಡಿಚರ್ ಯಾವಾಗಲೂ ನಾವು ಡೆಬಿಟ್ ಮಾಡ್ತೀವಿ. ಉದಾಹರಣೆಗೆ ಎಕ್ಸ್ಪೆಂಡಿಚರ್ ಅಂದ್ರೆ ನಾವು ಕೊಡ್ತೀವಿ ಕ್ಯಾಶ್. ಇನ್ನೊಂದು ಐಟಮ್ಸ್ ಬರ್ತದಲ್ಲಿ, ರೈಟ್. ಕ್ಯಾಶ್ ಇಸ್ ಅ ರಿಯಲ್ ಅಕೌಂಟ್. ಪೇಡ್ ಮಾಡಿದ ಎಕ್ಸ್ಪೆಂಡಿಚರ್ ಅಂದ್ರೆ ಗೋಸ್ ಔಟ್ ಆಗ್ತದ. ಗೋಸ್ ಔಟ್ ಆಗಿದ್ದಪ್ಪ ಏನು ಮಾಡ್ತೀವಿ? ಅದಕ್ಕೆ ನಾವು ಕ್ರೆಡಿಟ್ ಮಾಡ್ತೀವಿ, ಲೈಕ್ ದ್ಯಾಟ್. ಓಕೆ. ಕಾರ್ಡ್ರೇಜ್ ಎಕ್ಸ್ಪೆನ್ಸಸ್ ಡೆಬಿಟ್.
ಕ್ಯಾಶ್ ಇಸ್ ಗೋಸ್ ಔಟ್ ರೈಟ್ ಕಾರ್ಡಿಯಲ್ ಎಕ್ಸ್ಪೆನ್ಸಸ್ ಡೆಬಿಟ್ ಮಾಡ್ತಿದ್ದೆ ಇಟ್ ಇಸ್ ಅ ನಾಮಿನಲ್ ಅಕೌಂಟ್ ಎಕ್ಸ್ಪೆಂಡಿಚರ್ ಕ್ಯಾಶ್ ಇಸ್ ಗೋಸ್ ಔಟ್ 1000 therefore credited carriage expenses account debit to cash account credit 1000 being paid carriage expenses and last one ಏನದಪ್ಪ ಅಂತಂದ್ರೆ 21/2012 draw cash for personal use 5000 ನಾವೇನ್ ಮಾಡೀವಿ ನಾವಲ್ಲ ಮುರುಳಿ ಏನು ಮಾಡಿರಪ್ಪ ಅಂತಂದ್ರೆ ಡ್ರಾ ಮಾಡ್ಕೊಂಡ್ರ ಕ್ಯಾಶ್ ಎಲ್ಲಿಂದ ಬಿಸ್ನೆಸ್ನಾಗ ಇದ್ರ ಸಲುವಾಗಿ ಪರ್ಸನಲ್ ಯೂಸ್ ನಿಮ್ಗೆ ಗೊತ್ತೇ ಅದ ಓನರ್ ತನ್ನ ಬಿಸ್ನೆಸ್ನಾಗಿದ್ದು ತನ್ನ ಪರ್ಸನಲ್ ಯೂಸು ಅಥವಾ ಫ್ಯಾಮಿಲಿ ಯೂಸಿಗೆ ಏನಾದರೂ ಡ್ರಾ ಮಾಡಿದ್ನಪ್ಪ ಅಂದ್ರೆ ಅದಕ್ಕೆ ನಾವು ಡ್ರಾವಿಂಗ್ಸ್ ಅಂತ ಕರಿತೀವಿ ಅದಕ್ಕೆ ನಾವು ಡ್ರಾವಿಂಗ್ಸ್ ದ ಓನರ್ ಕ್ಯಾಶ್ ಆರ್ ಕ್ಯಾಶ್ ಫಾರ್ ದ ಗೂಡ್ಸ್ ವಿತ್ ಡ್ರಾನ್ ಫಾರ್ ಹಿಸ್ ಪರ್ಸನಲ್ ಯೂಸ್ ಆರ್ ಹಿಸ್ ಡೊಮೆಸ್ಟಿಕ್ ಯೂಸ್ ಅಂತ ಕರಿತೀವಿ ಡ್ರಾವಿಂಗ್ಸ್ ಅಂತ ಕರಿತೀವಿ ರೈಟ್ ಅವರು ಡ್ರಾ ಮಾಡ್ಕೊಳ್ಳಿಕತ್ತಾರ ಅವರು ರಿಸೀವರ್ ಆಗ್ತಾರ ಕ್ಯಾಶ್ ನಮ್ಮಲ್ಲಿ ತೊಗೊಂಡು ಹೋಗ್ಲಿಕ್ಕತ್ತಾರ ಬಿಸ್ನೆಸ್ ಒಳಗೆ ತೊಗೊಂಡು ಹೋಗ್ಲಿಕ್ಕತ್ತಾರ ರೈಟ್ ಆಮೇಲೆ ಏನು ತೊಗೊಂಡು ಹೋಗ್ಲಿಕ್ಕತ್ತಾರ ಅವರು ಕ್ಯಾಶ್ ಡ್ರಾ ಮಾಡ್ಲಿಕ್ಕತ್ತಾರ ಕ್ಯಾಶ್ ಇಸ್ ಎ ರಿಯಲ್ ಅಕೌಂಟ್ ಬಿಸ್ನೆಸ್ನಾಗಿನ ಗೂಡ್ಸ್ ಏನಾಗ್ಲಿಕ್ಕತ್ತದಲ್ಲಿ ಗೋಸ್ ಔಟ್ ಆಗ್ಲಿಕ್ಕತ್ತದ ರೈಟ್ ರಿಸೀವರ್ ಆದ್ರೆ ಏನು ಮಾಡ್ತೀವಿ ನಾವು ಡೆಬಿಟ್ ಆಸ್ ಪರ್ ದಿ ಪರ್ಸನಲ್ ಅಕೌಂಟ್ ಪ್ರಕಾರ ಅದಾದ್ಮೇಲೆ ಗೋಸ್ ಔಟ್ ಆದರೆ ಆಸ್ ಪರ್ ರಿಯಲ್ ಅಕೌಂಟ್ ಪ್ರಕಾರ ಏನು ಮಾಡ್ತೀವಿ ನಾವು ಅಲ್ಲಿ ಕ್ರೆಡಿಟ್ ಮಾಡ್ತೀವಿ ರೈಟ್ ಯಾವುದು ಡೆಬಿಟ್ ಮಾಡಿದ್ವಿ ಇಲ್ಲಿ ಡ್ರಾವಿಂಗ್ಸ್ ಯಾರು ಮಾಡ್ಲಿಕ್ಕತ್ತಾರ ಮುರಳಿ ಡ್ರಾವಿಂಗ್ಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಈಗ ಹಂಗೆ ಕ್ಯಾಪಿಟಲ್ ಕೊಟ್ಟಾನ ಮುರಳಿ ಗಿವರ್ ಆಗನು ಅದೇ ರೀತಿ ಡ್ರಾ ಮಾಡ್ಲಿಕ್ಕತ್ತಪ್ಪ ನಾನು ರಿಸೀವರ್ ಆಗ್ತಾನ ಮುರಳಿ ಡ್ರಾವಿಂಗ್ಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಕ್ರೆಡಿಟ್ 5000 being draw cash for personal use ಅಂತ ಕರಿತೀವಿ ರೈಟ್ ಥ್ಯಾಂಕ್ ಯು